ಖಂಡಿತವಾಗಿ ಇದು ಸ್ವಾಗತಾರ್ಹವಾದಂತಹ ಬೆಳವಣಿಗೆ. ತಪ್ಪಿದ್ದಲ್ಲಿ ಅದರ ವಿಮರ್ಶೆ ನಡೆಯಲೇಬೇಕು, ಅದಕ್ಕೆ ತಕ್ಕುದಾದ ಶಿಕ್ಷೆ ಆಗಲೇಬೇಕು. ಯಾಕೆಂತಂದರೆ ಇದು ಒಬ್ಬಿಬ್ಬರಲ್ಲ, ದೇಶ ವಿದೇಶಗಳ ಸಮಸ್ತ ಶ್ರದ್ಧಾಳುಗಳ ಶ್ರದ್ಧಾ ಕೇಂದ್ರ ಆದದ್ದಾಗಿದೆ. ಇಂತಹ ಘೋರ ಅಪಚಾರ ಇಲ್ಲಿ ನಡೆಯಲೇಬಾರದಿತ್ತು. ಆದ್ದರಿಂದಾಗಿ ನಡೆದು ಹೌದು ಅಂತಂದರೆ ಆವಾಗ ಅವಶ್ಯವಾಗಿ ಅದಕ್ಕೆ ತಕ್ಕ ಶಿಕ್ಷೆ ಆಗಬೇಕು, ಅದು ವಿಚಾರಣೆ ಆಗಬೇಕು ಎನ್ನುವ ವಿಷಯಗಳು ಕೂಡ ಯಾಕೆ ಹೀಗಾಯಿತು ಅನ್ನೋದು ಹೊರಬರಬೇಕು. ಕೊಟ್ಟವರು ಯಾವತ್ತೂ ಕೂಡ ಅದು ಕೂಡ ಇಷ್ಟು ದೊಡ್ಡ ದೊಡ್ಡ ಅಮೌಂಟ್ ಇರುವಾಗ ಒಂದು ನಮ್ಮ ನಿಲುವು ಏನು ಅಂತ ಹೇಳಿದರೆ ಯಾರೇ ಆಗಲಿ ಅಲ್ಲಿಯೇ ರಿಸೀಟ್ ತಗೊಳ್ಬೇಕು. ನೇರವಾಗಿ ಸುತ್ತುಗಳನ್ನು ನೀಡೋದು, ರಿಸೀಟ್ ತಗೊಳ್ಳೋದು ಇಬ್ಬರ ಜವಾಬ್ದಾರಿ ಕೂಡ ಇದೆ. ಕೊಡುವವರದು ಜವಾಬ್ದಾರಿ ಇದೆ, ತೆಗೆದುಕೊಳ್ಳುವವರು ದೊಡ್ಡ ಜವಾಬ್ದಾರಿ ಇದೆ. ಅದು ಕೊಟ್ಟಿಲ್ಲ ಅಂತಂದರೆ ಮಾತ್ರ ದೊಡ್ಡ ತಪ್ಪಾಗ್ತಾ ಇದೆ. ರಿಸಿಪ್ಟ್ ಕೊಟ್ಟಿದ್ರೆ ಅವು ಕೊಟ್ಟದ್ದು ಹೌದು ಅಂತ ಆಗತ್ತೆ. ಇಲ್ಲದ್ರೆ ಈಗ ಬರೀ ಬಾಯಿ ಮಾತಿನ ಹೇಳಿಕೆಗಳಾಗ್ತವೆ, ವಾಸ್ತವವೂ ಇದ್ದಿರಬಹುದು. ಯಾಕಂದರೆ ಅವರು ಅಷ್ಟು ಮಂದಿ ಹೇಳ್ತಾ ಇದ್ದಾರೆ ಅಂತಂದರೆ. ಆದರೆ ಇಲ್ಲಿ ಕೂಡ ಇಷ್ಟು ವ್ಯವಸ್ಥೆ ಇದ್ದಾಗ ಕೊಡಲಿಲ್ಲ ಅನ್ನೋದು ಕೂಡ ನಂಬಲಿಕ್ಕೆ ಆಗೋದಿಲ್ಲ. ಅಷ್ಟೇ. ಸಾಕಷ್ಟು ನಾವು ಅಲ್ಲಿ ಹೋದಾಗೆಲ್ಲ ಕೆಲವು ಸಲಹೆಗಳನ್ನು ನೀಡ್ತಾ ಇದ್ವಿ, ಹೀಗಿದ್ರೆ ಚೆಂದ ಅಂತ. ಮೀಟಿಂಗ್ಗಳಲ್ಲೂ ಕೂಡ ನಾವು ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ವಿ, ಹೀಗಿರಬೇಕು ಅಂತ. ಅವರೆಲ್ಲರೂ ಕೂಡ ನಾವು ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಅದರಿಂದಾಗಿ ನಾವು ಕೂಲಂಕಷವಾಗಿ ಅಲ್ಲಿ ಹೋಗಿ ಒಬ್ಬ ಟ್ರಸ್ಟ್ನ ಸದಸ್ಯರಾಗಿ ಒಮ್ಮೆ ನೋಡಿ ಬರ್ಬೋದು, 2 ಸಲ ಹೋಗಿ ನೋಡಿ ಬರ್ಬೋದು. ಅಲ್ಲಿ ನಿಂತಿರುವುದು ಸಾಧ್ಯ ಆಗುವುದಿಲ್ಲ. ಅದರಿಂದಾಗಿ ಇದು ವಿಶ್ವಸ್ತ ಮಂಡಳಿ, ಹಾಗೆ ನಾವು ವಿಶ್ವಾಸ ಇಟ್ಟು ಏನಾಗಬೇಕು ಅಂತ ನಮಗೆ ಅನಿಸುತ್ತೋ ನಾವು ಅದನ್ನಲ್ಲಿ ಹೇಳಿ ಬರ್ತೇವೆ. ವಿಶ್ವಸ್ತ ಮಂಡಳಿ ಅಂತಾದಮೇಲೆ ವಿಶ್ವಾಸಾರ್ಹರಾಗಿರಬೇಕಿತ್ತು.